ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಆ್ಯಕ್ಚುಲಿ ನಾನಿವತ್ತು ಮಾರ್ನಿಂಗ್ ರೋಟಿ ನಾನು ಏನೇನು ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ. ನಾನಿವತ್ತು ಬ್ರೇಕ್ಫಾಸ್ಟಿಗೆ ವೆಜ್ ರೋಲ್ ಮಾಡ್ತಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಎಲ್ಲ ಥರ ವೆಜಿಟೇಬಲ್ಸ್, ರಾಜ್ಮಾ ಎಲ್ಲ ಯೂಸ್ ಮಾಡೋಣ, ಪನ್ನೀರ್ ಎಲ್ಲ ಯೂಸ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅಲ್ಲಿ ಎದ್ದಿದ ತಕ್ಷಣ ರಾಜ್ಮಾ ಸ್ವಲ್ಪ ಟೈಮ್ ತಗೊಳುತ್ತೆ ಬೇಯೋಕ್ಕೆ. ಅದಕ್ಕೆ ನಾನು ರಾಜ್ಮಾನ ಫಸ್ಟ್ ಬೇಯಕ್ಕೆ ಇಟ್ಟಿದ್ದೀನಿ. ಸೊ ಅದಾದಮೇಲೆ ಎಲ್ಲ ವೆಜ್ಜಸ್ನ ಸಾರ್ಟ್ ಮಾಡ್ಕೊತಿದ್ದೀನಿ, ನನಗೆ ಏನೇನು ವೆಜ್ಜಸ್ ಬೇಕು ಅಂತ. ಆ್ಯಕ್ಚುಲಿ ನಾನು ಮಿಲ್ಕ್ನ ಬಾಯ್ಲಿಗೆ ಇಟ್ಟೆ. ಅದು ಪನ್ನೀರ್ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ನಾನು ಮನೇಲೆ ಆದಷ್ಟು ಪನ್ನೀರ್ ಪ್ರಿಪೇರ್ ಮಾಡ್ಕೊಳ್ತೀನಿ. ಸೊ ಇಲ್ಲೆಲ್ಲ ಥರ ವೆಜ್ಜಸ್ನ ನಾನು ಕಟ್ ಮಾಡಿ ಅದನ್ನು ವಾಶ್ ಮಾಡಿ ನೀಟಾಗಿ ಪ್ರಿಪೇರ್ ಮಾಡ್ತಿದ್ದೀನಿ. ಮೀನ್ಮೇಲೆ ನೀರನ್ನ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ, ಬಿಕಾಸ್ ನಾನು ಎದ್ದಿದ ತಕ್ಷಣ ಬಿಸಿನೀರು ಕುಡಿತೀನಿ. ಹಲ್ಲು ಬಿಸಿ ಆಗಿದೆ, ಚೆನ್ನಾಗಿ ಬೆಂದಿದೆ. ಸೊ ಅದಕ್ಕೆ ಒಂದು ಫುಲ್ಲು ನಿಂಬೆಹಣ್ಣ ನಾನು ಸ್ಕ್ವೀಸ್ ಮಾಡಿ ಹಾಕ್ತಿದ್ದೀನಿ. ಸೊ ಆಲ್ಮೋಸ್ಟ್ ಪನ್ನೀರ್ ರೆಡಿ ಆಯಿತು. ಅದನ್ನು ಸೈಡಿಗೆ ಇಟ್ಬಿಟ್ಟು ಇಲ್ಲಿ ರಾಜ್ಮಾನು ರೆಡಿ ಆಯಿತು. ಸೊ ಈಗ ನಾನು ವೆಜ್ಜಸ್ನ ಎಲ್ಲ ಕ್ಲೀನ್ ಮಾಡಿ ಅದನ್ನು ಬೇಯಕ್ಕೆ ಇಟ್ಟಿದ್ದೀನಿ. ಸೊ ಇಲ್ಲಿ ಇವಾಗ ಪನ್ನೀರ್ ಕೂಡ ರೆಡಿ ಆಗಿದೆ. ಅಲ್ಲಿರೋ ನೀರೆಲ್ಲ ಚೆನ್ನಾಗಿ ತೆಗಿಬೇಕು. ತೆಗೆದ್ಬಿಟ್ಟು ಅದ್ರ ಮೇಲೆ ಟೈಟ್ ಆಗಿರೋದು ಏನಾದರೂ ಒಂದು ತಿಂಗಿಟ್ಟು ಸೈಡಿಗೆ ಇಟ್ಟಾಯಿತು, ಪನ್ನೀರ್ ರೆಡಿ ಆಗುತ್ತೆ. ಸೊ ಇಲ್ಲಿ ಆಲ್ಮೋಸ್ಟ್ ವೆಜ್ಜಸ್ಸು ಬೆಂದಿದೆ. ಸೊ ಆ ಮೀನ್ವೈಲ್ ನಾನು ನಂದು ಬೆಳಿಗ್ಗೆ ಎದ್ದಿದ ತಕ್ಷಣ ನಾನು ಮೆಂತ್ಯ ನೆನೆ ಹಾಕಿದ್ದು ನೀರು ಮತ್ತು ಮೆಂತ್ಯ ಹಾಗೆ ಕುಡಿತೀನಿ. ಸೊ ಇಲ್ಲಿ ಚಿಯಾ ಸೀಡ್ಸ್ನು ಹಾಗೆ ನೀರಲ್ಲಿ ಹಾಕಿ ಕುಡಿತೀನಿ. ಅದು ಡ್ರೈ ಫ್ರೂಟ್ಸ್ ಎಲ್ಲನೂ ಆ ಟೈಮಲ್ಲಿ ತಿನ್ಕೊತೀನಿ. ಕೀಕಿಗೂ ಕೊಟ್ಟೆ, ಅವಳು ಖುಷಿಯಾಗಿ ಅವಳು ಎತ್ಕೊಂಡೋಗಿ ತಿನ್ನಕ್ಕೆ ಹೋದ್ಲು. ಸೊ ಇದು ರಾಜ್ಮಾನು ಬೆಂದಿದೆ, ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ಅಂತ. ಸೊ ಅದನ್ನು ಸೈಡಿಗಿಟ್ಟೆ. ಸೊ ನನಗೆ ಯಾವುದಾದ್ರೂ ಫ್ರೂಟ್ಸ್ ಇರಬೇಕು ಬೆಳಿಗ್ಗೆ, ಎನಿ ಟೈಮ್ ಫ್ರೂಟ್ಸ್ ಇರಬೇಕು. ಸೊ ಮಾರ್ನಿಂಗ್ ನಾನು ಸ್ಟ್ರಾಬೆರೀಸ್, ಬೆರೀಸ್ ರೆಫರ್ ಮಾಡ್ತೀನಿ. ಸೊ ಅದನ್ನು ಉಪ್ಪು ನೀರಲ್ಲಿ ಹಾಕಿ, ಬಿಸಿ ನೀರಲ್ಲಿ ಹಾಕಿ ತೊಳೆದು ಇಟ್ಟಿದ್ದೀನಿ. ಸೊ ಇಲ್ಲಿ ಪನ್ನೀರ್ ಕೂಡ ರೆಡಿಯಾಗಿದೆ, ಎಷ್ಟು ಸಾಫ್ಟಾಗಿ ಬಂದಿದೆ. ಸೊ ಇವಾಗ ನಾನು ಆಲ್ರೆಡಿ ಬೇಯಿಸ್ಕೊಂಡಿರೋ ಅಂಥ ವೆಜಿಟೇಬಲ್ಸಿಗೆ ಸ್ವಲ್ಪ ಅದಕ್ಕೆ ಮಸಾಲ ಕೊಡ್ತಿದ್ದೀನಿ. ಸ್ವಲ್ಪ ನಿಮಗೆ ಎಷ್ಟು ಬೇಕಾಗುತ್ತೋ ನೀವು ನೋಡ್ಕೊಂಡು ಕೊಡ್ಬೋದು. ಸೊ ಪನ್ನೀರ್ನು ಸ್ವಲ್ಪ ಉಪ್ಪು, ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿ, ಆಮೇಲೆ ಎಲ್ಲ ಥರ ವೆಜಿಟೇಬಲ್ಸ್ನು ಹಾಕಿ ಅದಕ್ಕೆ ಸ್ವಲ್ಪ ಮಸಾಲ ಕೊಟ್ಕೊಂಡು ಸೈಡಲ್ಲಿ ಇಟ್ಕೊತೀನಿ. ಸೊ ಇದನ್ನು ರೋಲ್ಗೆ ಯೂಸ್ ಮಾಡ್ಬೋದು. ಸೊ ನಾಯಿ ಯಾರ ಮನೇಲಿರುತ್ತೋ, ಸಾರಿ ನಾನು ನಾಯಿ ಅಂತ ಹೇಳೋಕ್ಕಾಗಲ್ಲ, ಡಾಗ್ಸ್ ಯಾರ್ಯಾರ ಮನೇಲಿ ಇರುತ್ತೋ ಅವರಿಗೆಲ್ಲ ಇದು ಒಂದು ಗೊತ್ತಿರುತ್ತೆ, ನಾವು ಏನೇ ಮಾಡ್ತಿದ್ರು ಅವ್ರು ಬಂದೇ ಬರ್ತಾರೆ ಕೊಡಿ ಕೊಡಿ ಅಂತ. ಸೊ ಅಲ್ಲಿ ಬೆಂದಿರೋಂಥ ವೆಜ್ಜಸ್ ಕೊಟ್ಟಿದ್ದೀನಿ, ಸಾಲ್ಟ್ ಹಾಕಿರೋದು ಕೊಡಲ್ಲ, ಹಾಗೆ ಕೊಟ್ಟಿದ್ದೀನಿ. ಸೊ ನಾನು ಮಸಾಲ ಕೊಟ್ಟಿರೋ ವೆಜ್ಜಸ್ಗೆ ಸ್ವಲ್ಪ ನಾನು ರಾಜ್ಮಾ ಆ್ಯಡ್ ಮಾಡಿಕೊಂಡೆ, ಸೊ ದಟ್ ತಿನ್ನೋಕೆ ಹಾಗೆ ಈಸಿ ಆಗುತ್ತೆ. ನಾನಿವಾಗ ಇಲ್ಲಿ ರೋಲ್ಗೆ ಚಪಾತಿ ರೆಡಿ ಮಾಡ್ಕೊತಿದ್ದೀನಿ. ಆ ಚಪಾತಿಗೆ ನಾನು ಸಬ್ಸಿಗೆ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೆ. ಸೊ ಆಲ್ಮೋಸ್ಟ್ ಚಪಾತಿ ರೆಡಿ ಆಯಿತು. ಈ ರೋಲ್ಗೆ ನಾನು ಏನೇನು ಮಾಡಿದೆ, ಏನೇನು ಹಾಕಿದ್ದೀನಿ, ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಕೇಳಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಅದನ್ನು ಕೊಡ್ತೀನಿ, ಅಪ್ಲೋಡ್ ಮಾಡ್ತೀನಿ. ನೀವು ನೋಡ್ಕೊಬೋದು ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ ಅಂತ. ಸೊ ಇದು ನನ್ನ ಬೆಳಗಿನ ಪ್ಲೇಟ್ ಇರುತ್ತೆ, ವೆಜ್ಜಸ್ ಇರುತ್ತೆ, ಫ್ರೂಟ್ಸ್, ರೋಲು, ಡ್ರೈ ಫ್ರೂಟ್ಸ್ ಆ್ಯಂಡ್ ಸೀಡ್ಸ್. ಥ್ಯಾಂಕ್ ಯು. ಪ್ಲೀಸ್ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡಿ ನನ್ನ ಚಾನಲ್ ಫಾಲೋ ಮಾಡಿ. ಇನ್ನೂ ಇದೇ ಥರ ಕಂಟೆಂಟ್